ಡ್ಯಾಡಿ ಏನಮ್ಮ? ಡ್ಯಾಡಿ ನನ್ನ ಫ್ರೆಂಡ್ಸ್ ಜೊತೆ ರಾಜಾ ಅವ್ರ ಊರಿಗೆ ಹೋಗಿ ಅವ್ರು ಓದಿರೋದು BA LLB ಇಲ್ಲ MA LLB ಅಂತ ತಿಳ್ಕೊಂಡು ಹಾಗೆ ಸಿಟಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋಕೆ ಆರ್ಡರ್ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ಮದ್ವೆಗೆ ಮುಂಚೆನೆ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ. ನೋಡ್ದವ್ರು ಏನಾದ್ರು ಅನ್ಕೋತಾರೆ. ಅನ್ನೋರು ಹೇಗಿದ್ರು ಅಂತಾರೆ. ನಾನೇನು ಒಬ್ಳೇ ಹೋಗ್ತೀನಾ? ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಪ್ಲೀಸ್ ಡ್ಯಾಡಿ ಪ್ಲೀಸ್. ಹುಷಾರಾಗಿ ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಡ್ಯಾಡಿ. ಬಂದ್ರೆ ಊರಿಗೆ ದೊಡ್ಡ ಮನೆ ಅಂತ ಹೇಳ್ತಿದ್ರು, ಇದೇ ಇರ್ಬಹುದಾ? ಬೇಗ ಕಟ್ಟಿದ್ರೆ ಸರಿ. ಈಗ ಬನ್ನಿ 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 ಬನ್ನಿ. ಮದ್ವೆಗ್ ಮುಂಚೆನೆ ಯಜಮಾನ್ರ ನೋಡಕ್ ಬಂದ್ಬಿಟ್ರ? ಹಾಗೆ ಅತ್ತೆ ಮಾವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಲಗ್ನ ಪತ್ರಿಕೆ ಹಂಚಕ್ ಹೋಗಿದ್ದಾರೆ. ನಿಮ್ ಪಟೇಲ್ರು? ಅವರು ನಿಮ್ಗೆ ಗಾಂಚಲಿಪುರಂ ಸೀರೆ ತರಕ್ ಹೋಗಿದ್ದಾರೆ. ಗಾಂಚಲಿಪುರಂ ಸೀರೆ ಅಲ್ಲ, ಕಾಂಚೀಪುರಂ ಸೀರೆ. ಅದನ್ನೇ ನಾನು ಹೇಳಿದ್ದು. ಸರಿ, ನಾವು ಬಂದಿದ್ವಿ ಅಂತ ಹೇಳ್ಬಿಡು. ಅಯ್ಯೋಯ್ಯೋ, ಎಲ್ಲಾದ್ರೂ ಉಂಟಾ? ನಿಮ್ಮನ್ನ ಒಳಗ್ ಕರ್ಕೊಂಡೋಗಿ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪಟೇಲ್ರು ನನ್ನ ಕೈಮಾ ಮಾಡ್ಬಿಡ್ತಾರೆ. ಕಾಫಿನ, ಟೀನ, ಬ್ರ್ಯಾಂಡಿನ, ಮಜ್ಜಿಗೆನ, ಪಾನ್ಕನ ಏನಾದ್ರೂ ಕುಡ್ಕೊಂಡೋರಂತೆ. ಬನ್ನಿ ನಡೀರಿ ಬನ್ನಿ. ನೋಡಿ ನೋಡಿ, ನಮ್ ಪಟೇಲ್ರು ಪುಟ್ಟ ಅರಮನೆಯಲ್ಲಿ ನಿಮ್ ಮದ್ವೆ ಸಂಭ್ರಮ ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ಅದೇ ನಮ್ ಪಟೇಲ್ರ ಫೋಟೋ ಕಣ್ಣಿಗೆ ಬಿದ್ಬಿಟ್ಟ. ಮೊದ್ಲೇ ಅವ್ರಿಗೆ ದೃಷ್ಟಿ ತೆಗೆಸ್ಕೊಳಕ್ ಹೇಳ್ಬೇಕು. ಇದೇನು ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ ನಿಮ್ ಪಟೇಲ್ರು? ನಮ್ ಪಟೇಲ್ರಿಗೆ ಪಿಕ್ಚರ್ ಅಂದ್ರೆ, ಅದ್ರಲ್ಲೂ ಅಣ್ಣ ಅವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ. ಅಣ್ಣ ಅವ್ರು ಯಾವ ಪಿಕ್ಚರ್ ಅಲ್ಲಿ ಯಾವ ತರ ಬಟ್ಟೆ ಹಾಕೊಂಡಿದ್ದಾರೆ, ಆ ತರ ಬಟ್ಟೆಗಳನ್ನೆಲ್ಲ ಹೊಲ್ಸಿ ಹಾಕೊಂಡು ತಿಂಗ್ಳಾನ್ಗಟ್ಲೆ ಊರೆಲ್ಲ ಮೆರವಣಿಗೆ ಹೋಗ್ತಾರೆ. ಅಷ್ಟೊಂದು ಸಿನಿಮಾ ಹುಚ್ಚಿದ್ಯಾ ಅವ್ರಿಗೆ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಮದ್ವೆ ಆದ್ಮೇಲೆ ನಿಮ್ಗೂನು ರಾಣಿ ಮಹಾರಾಣಿ ಮಾಲಾಶ್ರೀ ತರ ಡ್ರೆಸ್ ಹಾಕ್ಸಿ ಊರೆಲ್ಲ ಸ್ಲೋ ಮೋಷನ್ ಅಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ನಿಮ್ ಪಟೇಲ್ರು ಏನ್ ಓದಿದ್ದಾರೆ? ಅಯ್ಯೋ ಪುಣ್ಯಾತ್ಮ, ನಮ್ ಪಟೇಲ 4ನೇ ಕ್ಲಾಸ್ ಪಾಸ್ ಮಾಡಕ್ಕೆ 4 ಸಂಕ್ರಾಂತಿ ತಗೊಂಡ್ರು. ಯಾಕೆ ಹೋಗ್ತಾ ಇದ್ದೀರಾ? ಏನಾಯ್ತು? ಅರೆ ಮಧು, ಯಾವಾಗ ಬಂದೆ? ಅಂಜಿ, ನನ್ ಸೊಸೆ ಮೊದ್ಲೇ ಸಲ ನಮ್ಮ ಮನೆಗೆ ಬಂದಿದ್ದಾಳೆ, ಹೇಳೋದ್ ಬೇಡವೇನಾ? ಏನಿಲ್ಲಮ್ಮ, ಇವತ್ತು ಒಳ್ಳೆ ದಿವಸ ಅಲ್ವಾ, ಪತ್ರಿಕೆ ಹಂಚೋಕೆ ಊರೊಳಗಡೆ ಹೋಗಿದ್ವಿ. ನೋಡು, ಇಷ್ಟೇ ಉಳಿದಿರೋದು. ಅದನ್ನ ಹಾಗೆ ಉಳಿಸ್ಕೊಳ್ಳಿ, ಇನ್ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಅಲ್ಲ, ಈ ಮದ್ವೆ ಯಾರು ಮದ್ವೆ? ಇಲ್ಲಿ ಯಾರು ಮದ್ವೆ ಆಗೋರಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅನ್ಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದರಿಂದನೇ ಸತ್ಯ ಏನು ಅಂತ ಈಗ್ಲೇ ತಿಳಿತು. ನಾನ್ 4ನೇ ಕ್ಲಾಸ್ ಫೇಲ್ ಆಗಿರೋ ಅವಿದ್ಯಾವಂತನ, ಅವಿವೇಕಿನ, ಅಯೋಗ್ಯನ ಮದ್ವೆ ಆಗೋದಕ್ಕೆ ತಯಾರಿಲ್ಲ. ಏನಂದೆ? ನನ್ನ ಮಗನ ಅಯೋಗ್ಯ ಅಂತ್ಯ? ಎಷ್ಟೇ ಕೋಪ ನಿನಗೆ! ಗಂಗಾ, ನಿನ್ಗೇನ್ ತಲೆಗೆಲೆ ಕೆಟ್ಟಿದೀಯೇನೆ? ನೀವು ಸುಮ್ನಿರ್ರಿ. 4 ಅಕ್ಷರ ಕಲ್ತಿದ್ದೀನಿ ಅಂತ ನನ್ನ ಮಗನ ಬಾಯಿಗೆ ಬಂದಾಗಲ್ಲ ಅಂತ್ಯ. ಕೇಳಿದ್ರ? ನನ್ನ ಮಗ ಅಯೋಗ್ಯ ಅಂತೆ, ಅವಿವೇಕಿ ಅಂತೆ. ಏನ್ ಅನ್ಕೊಂಡಿದ್ಯಾ ನೀನು? ಊರಿಗೆಲ್ಲ ಪತ್ರಿಕೆ ಹಂಚಾಯ್ತು, ಈ ಮದ್ವೆ ನಡೆಯೋದು 10 ಹಳ್ಳಿಗೆ ಗೊತ್ತಾಗಿದೆ. ಈಗ ಬಂದು ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಲ್ಲ, ಒಂದ್ಸಲ ಆಗ್ತೀನಿ ಒಂದ್ಸಲ ಆಗಲ್ಲ ಅನ್ನಕ್ಕೆ ಇದೇನು ಹುಡುಗಾಟನ? ನೋಡಮ್ಮ, ನನ್ನ ಹೆಂಡತಿ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ಕೊತೀನಿ. ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಮಗನ್ ಯಾರಾದ್ರೂ ಏನಾದ್ರು ಅಂದ್ರೆ ಅವಳು ಸಹಿಸ್ಕೊಳ್ಳಲ್ಲ. ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಮ್ಮ. ನಾನು ಈ ಹಳ್ಳಿಲಿ ಮರ್ಯಾದೆಯಿಂದ ಬದುಕಿದವನು. ಒಂದು ವೇಳೆ ಈ ಮದುವೆ ನಿಂತು ಹೋಯ್ತು ಅಂದ್ರೆ, ಅಯ್ಯಯ್ಯೋ, ಈ ಹಳ್ಳಿಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ. ನಿನ್ ಕೈ ಮುಗಿತೀನಿ, ನಿನ್ ನಿರ್ಧಾರ ಬದಲಾಯಿಸ್ಕೊಡಮ್ಮ. ನಿಮ್ಮ ಮಾನ ಮರ್ಯಾದೆಗೋಸ್ಕರ ನಾನ್ ನನ್ನ ಜೀವನನ ಹಾಳು ಮಾಡ್ಕೊಳಕ್ಕೆ ತಯಾರಾಗಿಲ್ಲ. ಒಂದ್ ವೇಳೆ ನಿಮ್ಗೆ ಮಾನ ಮರ್ಯಾದೆ ಅಷ್ಟೊಂದು ಮುಖ್ಯ ಆಗಿದ್ದಿದ್ರೆ ಮದ್ವೆ ಗೊತ್ತು ಮಾಡ್ಕೊಳ್ಳೋ ದಿನ ನಿಮ್ ಹೆಬ್ಬೆಟ್ಟಿನ ಮಗನ ನಿಜವಾದ ಫೋಟೋನ ತರ್ತಾ ಇದ್ರಿ. ಲಾಯರ್ ವೇಷದಲ್ಲಿರೋ ಫೋಟೋನ ತರ ಅವಶ್ಯಕತೆ ಏನಿತ್ತು? ನನ್ನನ್ನು ಮೋಸ ಮಾಡ್ಬೇಕು ಅಂತ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲ.
ನಿನಗಷ್ಟು ದುರಹಂಕಾರ ಇದ್ರೆ ಲಗ್ನ ಪತ್ರಿಕೆನ ಹರಿದು ನನ್ ಗಂಡನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀಯಾ? ರೀ, ರೀ, ನೀವು ನೊಂದ್ಕೋಬೇಡಿ. ಅವಳಿನ್ನು ಚಿಕ್ಕ ಹುಡುಗಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟು ಹೋಗಿದ್ದಾಳೆ. ರೀ, ಮಾತಾಡ್ರಿ, ರೀ, ಮಾತಾಡ್ರಿ. ನೀನ್ ಮಾಡಿದ್ದು ಸರಿಯಲ್ಲ ಮಧು. ಅಷ್ಟು ದೊಡ್ಡ ಮನುಷ್ಯನ ಊರ್ ಜನರ ಮುಂದೆ ಆ ರೀತಿ ಅವಮಾನ ಮಾಡಬಾರ್ದಿತ್ತು. ನೋಡು, ಈಗಲೇ ನನ್ನ ಜೊತೆ ಬಂದು ಅವ್ರ ಹತ್ರ ತಪ್ಪಾಯ್ತಂತ ಕ್ಷಮೆ ಕೇಳ್ಕೊ. ಕ್ಷಮೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ ಡ್ಯಾಡಿ. ನೋಡಮ್ಮ, ಲಾಯರ್ ಡ್ರೆಸ್ ಹಾಕೊಂಡು ತಗಸ್ಕೊಂಡಿರೋ ಫೋಟೋ ನೋಡಿ ಅವನು ಓದೋನು ಅಂತ ತಿಳ್ಕೊಂಡಿದ್ದು ನೀನು ಮಾಡಿದ ಮೊದಲನೇ ತಪ್ಪು. ನಿಶ್ಚಿತಾರ್ಥದ ದಿನಾನೇ ನಿಮ್ ಮಗ ಲಾಯರ್ ಅಂತ ಕೇಳಿದ್ದಿದ್ರೆ ಸತ್ಯನ ಹೇಳಿರೋರು. ಓದ್ದೇ ಇರೋ ಮಗನಿಗೆ ಲಾಯರ್ ತರ ಡ್ರೆಸ್ ಹಾಕ್ಸಿ ಫೋಟೋ ತೆಗ್ಸೋಂತ ಅವಶ್ಯಕತೆ ಏನಿತ್ತು ಅವ್ರಿಗೆ? ನನಗ್ ಮೋಸ ಮಾಡ್ಬೇಕು ಅಂತ ತಾನೆ ಆ ದಡ್ಡ ಸಾವುಕಾರಿನ ಕಟ್ಕೊಂಡು ಸುಖವಾಗಿರೋ ಬದಲು ಬಡವನಾದ್ರೂ ಪರವಾಗಿಲ್ಲ, ಬುದ್ಧಿವಂತನ ಜೊತೆ ಕಷ್ಟ ಪಡ್ತಾ ಬದುಕೋದು ಎಷ್ಟೋ ಮೇಲು ಡ್ಯಾಡಿ. ಬೇಡಮ್ಮ, ಅವನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಗೊತ್ತಾಗಿರೋ ಮದ್ವೆನ ಬೇಡ ಅನ್ಬೇಡಮ್ಮ. ಡ್ಯಾಡಿ, ಅವನ ಮದ್ವೆ ಆಗೋನ್ನೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಒಪ್ಕೋತೀನಿ. ಪ್ಲೀಸ್, ಈ ವಿಷಯದಲ್ಲಿ ಮಾತ್ರ ಬಲವಂತ ಮಾಡ್ಬೇಡಿ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ನೀವೇ ಹಿಂಗ್ ಚಿಂತೆ ಮಾಡ್ತಾ ಕುಂತ್ರೆ ನಮ್ ಕೈಕಾಲಾಡೋದ್ ಹೆಂಗಣ್ಣ? ಏನು ಅಂತ ಮಾತಾಡ್ತೀಯ ನೀನು? ಸುತ್ತ ಹತ್ತಳ್ಳಿಗೂ ಮಹಾರಾಜನಿಗೆ ಮೆರೆದ ದೊಡ್ಡ ಜೀವ ಇದು. ಮೊನ್ನೆ ಹುಟ್ಟಿ ನೆನ್ನೆ ಕಣ್ಬಿಟ್ಟು ಕೂಸವಳು 2 ಅಕ್ಷರ ಕಲ್ತಿದ್ದೀನಿ ಅನ್ನೋ ದುರಂಕಾರದಿಂದ ಊರ್ ಜನರಿಗೆ ಅವಮಾನ ಮಾಡಿ ಹೋದ್ಲಲ್ಲ, ಅವಳ ಸುಮ್ಮನೆ ಬಿಡಬಾರ್ದು ಬಾವ. ಆಗಿದ್ದಾಗೋಯ್ತು ಬಿಡು ರಮಣ. ಆಗಿದ್ದಾಗೋಯ್ತು ಅಂತ ತಲೆಪೇನ್ ಚೈ ಪಟ್ಕೊಂಡು ಕೂತ್ರೆ ಹಾಗೆ అయ్యిందంతా ముంచదానికే కదా. సద్య ఆ అమ్మ యోగ్యత ఏమీని పెళ్లికి ముందే అందరికీ తెలిసింది. ಅವಳು ಮುಖಕ್ಕೆ ಮಂಗಳಾರತಿ ಎತ್ತಲ ಅಂತೆ ಅದೇ ಮುಹೂರ್ತಂలో ನಮ್ಮ ಪಟೇಲ್ನಿಗೆ ಒಂದು ಸುಂದರವಾದ ಹುಡುಗಿನ ತಂದು ಪೆళ్లి ಮಾಡ್ಬಿಟ್ರಾಯ್ತು. ಸುಂದರವಾದ ಹುಡುಗಿ ನನ್ನ ಮಗಳಿಲ್ವೇ? ನಿಮ್ ಮಗಳಿಗೆ ಬೇರೆ ಗಂಡು ನೋಡಿ ಮದ್ವೆ ಮಾಡಿಸ್ತೀವಿ ಅಂತ ನಾವ್ ಹೇಳಿಲ್ವಾ? ಯಾಕೆ ಏನೇನೋ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸ್ತೀರಾ? ಅಲ್ಲ ಅದ್ಕೆ ಆ ಹುಡುಗಿ ಮದ್ವೆ ಬೇಡ ಅಂತ ಲಗ್ನ ಪತ್ರಿಕೆನ ಆ ರೀತಿ ಮುಖದ ಮೇಲೆ ಬಿಸಾಕ್ ಹೋಗಿದ್ದಕ್ ತಾನೆ ನಾವು ನಮ್ಮ ಮಗಳನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ತಾ ಇದೀವಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಿಮ್ಮ ಅತ್ತಿಗೆ ಇನ್ನೂ ಆ ಹುಡುಗಿ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ರಾಮಣ್ಣ, ಆಯ್ತು ಬಿಡಕ, ಇದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಒಳ್ಳೇದ್ ಹೇಳಕ್ ಹೋಗಿ ನಾವ್ಯಾಕೆ ಕೆಟ್ಟೋರಾಗ್ಬೇಕು? ಲೇ ಬಾರೆ. ನಮಗಾಗಿರೋ ಅವಮಾನಕ್ಕೆ ನಮ್ಮ ಮಗ ಕುಗ್ಗೋಗಿದ್ದಾನೆ. ಹೇಗಾದ್ರೂ ಮಾಡಿ ಅವಳು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಶಪಥ ಮಾಡಿ ಹೋಗಿದ್ದಾನೆ. ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನೀವು ಊಟ ಮಾಡೋರಂತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ್ ನೀವೆಲ್ಲ? ನಾವು ಟೀಚರ್ಸ್. ನೀವು ಮದ್ವೆ ಆಗೋ ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡಕ್ ಬಂದಿದೀವಿ. ಮದ್ವೆ ಆಗೋ ಸ್ಟೂಡೆಂಟಾ? ಯಾರದು? ವಂಡರ್ ಬಾಯ್. ಕಮ್ ಆನ್ ಮೈ ಡಿಯರ್ ವಂಡರ್ ಬಾಯ್. ಕಮಿಂಗ್ ಮೀ. ಪಾಪು ಓಡ್ಬೇಡ. ಪಟೇಲ್ರೆ ಹೆಂಗೈತೆ ಸೆಟಪ್? ಚೆನ್ನಾಗಿದೆ. ನಮಸ್ಕಾರ ಟೀಚರ್. ಗುಡ್ ಮಾರ್ನಿಂಗ್ ಮಧು. ಇವ್ನ ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿ? ಅದನ್ನ ನಾನ್ ಹೇಳ್ತೀನಿ ಮಧು. ಮದುವೆಯನ್ನ ಪರೀಕ್ಷೆಯಲ್ಲಿ ನಿನ್ನ ಫೇಲ್ ಮಾಡಿರೋ ಟೀಚರ್ ತಾನೆ, ಅದಕ್ಕೆ ನಿನ್ನ ಹತ್ರ ಇಂಗ್ಲಿಷ್ ಪಾಠ ಒಪ್ಸೋಣ ಅಂತ. How is this nonsense? ವಂಡರ್ಫುಲ್ ಬ್ಯೂಟಿಫುಲ್. ಹೇಳು ಸ್ಟೂಡೆಂಟ್. ಅಲ್ಲ, ಎ ಫಾರ್ ಆಂಜಿಲ್ ಅಂದ್ರೆ ಕೋತಿ. ಬಿ ಫಾರ್ ಬಾಲ್. ಅಲ್ಲ ಅಲ್ಲ, ಬಿ ಫಾರ್ ಬಾಳೆಹಣ್ಣು. ದಿಸ್. ಸಿ ಫಾರ್ ಕ್ಯಾಮಲ್. ಅಲ್ಲ, ಸಿ ಫಾರ್ ಕ್ಯಾಟ್. ಮಿಯೋ ಮಿಯೋ ಬೆಕ್ಕು. ಅಲ್ಲಲ್ಲ, ಸಿ ಫಾರ್ ಕಾರ್ಡ್, ಮ್ಯಾರೇಜ್ ಕಾರ್ಡ್.